ನಮಸ್ತೆ ಎಲ್ರಿಗೂ, ನಾನು ಕಾವ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ರಾ ಅಂತ ಅನ್ಕೊಂಡು ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತ ಅನ್ಬಿಟ್ಟು ಆಲ್ರೆಡಿ ನಿಮ್ಗೆ ತಮಿಳ್ ನೋಡಿ ಕೂಡ ಗೊತ್ತಾಗಿರುತ್ತೆ. ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ 2 ತಿಂಗಳ ಪಿಂಚಣಿ ಹಣ ಸಿಗ್ತಾ ಇದೆ. ಹಾಗಿದ್ರೆ ಯಾವುದು ಅಂದ್ರೆ ಯಾವ್ಯಾವ ತಿಂಗಳು ಕಂತಿಂದು ಹಣ ಸಿಗ್ತಾ ಇದೆ, ಇದ್ರ ಜೊತೆಗೆ ತುಂಬಾ ಜನ ನನಗೆ ಅಂದ್ರೆ ಪ್ರಶ್ನೆ ಮಾಡ್ತಾ ಇರೋದು ಒಂದೇ, ಯಾವ್ಯಾವ ಜಿಲ್ಲೆಗೆ ಮಾರ್ಚ್ ತಿಂಗಳ ಪಿಂಚಣಿ ಹಣ ಬಿಡುಗಡೆ ಆಗಿದೆ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡಿ ಅಂತ ಕೂಡ ಕಮೆಂಟ್ ಮಾಡಿದ್ರಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸೊ 2 ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ. ಈಗಾಗಲೇ ಆಲ್ರೆಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಪೋರ್ಟ್ ಮಾಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಿಂಚಣಿದಾರರಿಗೆ ಒಂದು ರೀತಿಯಲ್ಲಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು, ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ತೀನಿ. ಯಾಕಂತಂದ್ರೆ ಮಾರ್ಚ್ ತಿಂಗಳ ಪಿಂಚಣಿ ಹಣ ನಿಮ್ಗೆಲ್ಲ ಕೂಡ ಆಲ್ರೆಡಿ ಬಿಡುಗಡೆ ಆಗಿದೆ. ತುಂಬಾ ಜನ ನನಗೆ ಕಮೆಂಟ್ ಮಾಡ್ತಾ ಇರೋದು ನಮಗೆ ಹಣ ಬಂದಿದೆ ಅಂತ ಕೂಡ ಕೇಳ್ತಾ ಇದ್ರಿ. ಇನ್ನು ಕೂಡ ಕೆಲವೊಬ್ಬೊಬ್ರು ಜಿಲ್ಲೆಗಳ ಬಗ್ಗೆ ಡೀಟೇಲ್ಸ್ ಕೇಳ್ತಾ ಇದ್ದೀರಾ. ಸೊ ಜಿಲ್ಲೆಗಳ ಬಗ್ಗೆನೇ ಹೇಳ್ಬಿಡ್ತೀನಿ. ಜಿಲ್ಲೆ ಅಂತಂದ್ರೆ ಇವಾಗ ಕರ್ನಾಟಕದಲ್ಲಿ ಇರುವಂತಹ ಎಲ್ಲಾ ಪಿಂಚಣಿದಾರರ ಖಾತೆಗೂ ಕೂಡ ಹಣ ಹೋಗಿ ತಲುಪಿದೆ. ವಿಧವಾ ಪಿಂಚಣಿ ಹಣ ಆಗಿರ್ಬೋದು, ಅಥವಾ ಅಂಗವಿಕಲ ಪಿಂಚಣಿ ಹಣ ಆಗಿರ್ಬೋದು, ಅಥವಾ ವೃದ್ಧಾಪ್ಯ ಪಿಂಚಣಿ ಹಣ ಆಗಿರ್ಬೋದು. ಸೊ ಇಷ್ಟು ಪಿಂಚಣಿ ಹಣ ಕೂಡ ತಲುಪಿದೆ. ಅಂಗವಿಕಲ ಪಿಂಚಣಿ ಹಣ ಕೂಡ ಮೊದಲನೇ ಹಂತದಲ್ಲೇನೆ ಎಲ್ಲರ ಖಾತೆಗೂ ಜಮಾ ಆಗಿದೆ. ಇನ್ನೇನು ಒಂದು 5% ಪಿಂಚಣಿದಾರರ ಖಾತೆಗೆ ಜಮಾ ಆಗೋದು ಬಾಕಿ ಇದೆ, ಅವ್ರಿಗೆ ಇನ್ನೂ ಕೂಡ ಜಮಾ ಮಾಡಿಲ್ಲ. ನಾನು ಹೇಳೋದು ಒಂದೇ, ನಿಮಗೆ 1-2 ದಿನ ವೇಟ್ ಮಾಡಿ ನೋಡಿ, ನಿಮ್ಮ ಖಾತೆಗೂ ಬಂದಿರುತ್ತೆ. ಸೊ ತುಂಬಾ ಜನ ನಾನು ಹೋದ್ ಬಿಡೋದಲ್ಲೆಲ್ಲ ಇದೇ ತರನೇ ಹೇಳಿದ್ದೆ, ನೀವು 1-2-3 ದಿನ ವೇಟ್ ಮಾಡಿ ನಿಮ್ಮ ಖಾತೆಗೆ ಹಣ ಬರುತ್ತೆ ಅಂತ. ಅದಾದ್ಮೇಲೂ ಕೂಡ ಕಮೆಂಟ್ ಮಾಡಿ ತಿಳಿಸಿದ್ರೆ ನಮ್ಗೆ ಹಣ ಬಂದಿದೆ ಅಂತ ಅನ್ಬಿಟ್ಟು. ಸೊ ಈ ತರ ಒಂದು ಫೀಡ್ಬ್ಯಾಕ್ ನ ಕೊಡೋದ್ರಿಂದ ನನಗೂ ಕೂಡ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ಯಾವ್ಯಾವ ಜಿಲ್ಲೆಗಳಿಗೆ ಹೋಗಿ ತಲುಪಿದೆ ಅಂತ ಅನ್ಬಿಟ್ಟು. ಈಗಾಗಲೇ ಅಡಿ ನೀವು ಜಿಲ್ಲೆಗಳ ಬಗ್ಗೆ ಕೇಳೋದಾದ್ರೆ ಕೊಡಗು, ಚಾಮರಾಜನಗರ, ಮಂಡ್ಯ, ಮೈಸೂರು, ಹಾಸನ, ಚಿತ್ರದುರ್ಗ, ಶಿವಮೊಗ್ಗ, ಚಾಮರಾಜನಗರ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಹೋಗಿ ಹಣ ತಲುಪಿದೆ. ಓಕೆನಾ? ಅದರಲ್ಲಿ ಇನ್ನೊಂದು 5% ಪಿಂಚಣಿದಾರರು ಬಾಕಿ ಇದ್ದಾರೆ, ಅವ್ರ ಖಾತೆಗೆ ಇನ್ನೂ ಹಣ ಜಮಾ ಆಗಿಲ್ಲ. ಇನ್ನು ನಾನು ಹೇಳಬೇಕು ಅಂತಂದ್ರೆ ನಿಮಗೆ 3 ತಿಂಗಳಿಂದ ಹಣ ಯಾರಿಗೆ ಬಂದಿಲ್ಲ, ಸೊ ಅವರು ಹೋಗಿ ವಿಚಾರಿಸಿ. ಓಕೆನಾ? ನೀವು ವೇಟ್ ಮಾಡಕ್ ಹೋಗ್ಬೇಡಿ. ನಿಮ್ಮ ಖಾತೆಗೆ 3 ತಿಂಗಳಿಂದನೂ ಹಣ ಬಂದಿಲ್ಲ ಅಂತಂದ್ರೆ ವಿಲೇಜ್ ಅಕೌಂಟೆಂಟ್ಗೆ ಹೋಗಿ ನೀವು ಅಲ್ಲಿ ವಿಚಾರಿಸಿದ್ರೆ ನಿಮಗೆ ಗೊತ್ತಾಗುತ್ತೆ. ಇವಾಗ ನಾನೇನೋ 1-2-3 ದಿನ ವೇಟ್ ಮಾಡಿ ಅಂತಂದಾಗ ನೀವು ವೇಟ್ ಮಾಡೋದಕ್ಕೆ ಹೋಗ್ಬೇಡಿ. ನಾನು ಹೇಳ್ತಾ ಇರೋದು ಬರೀ ಮಾರ್ಚ್ ತಿಂಗಳ ಹಣ ಯಾರು ತಗೊಂಡಿಲ್ಲ, ಸೊ ಅವ್ರು ಮಾತ್ರ ವೇಟ್ ಮಾಡಿ, ನಿಮ್ಮ ಖಾತೆಗೆ ಹಣ ಬರುತ್ತೆ. ಅದನ್ನ ಬಿಟ್ಟು ಡಿಸೆಂಬರ್ ಇಂದನೂ ಕೂಡ ಒಬ್ಬೊಬ್ರಿಗೆ ಹಣ ರಿಸೀವ್ ಆಗಿರಲ್ಲ. ಸೊ ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಸೊ ಇಷ್ಟು ತಿಂಗಳ ಹಣ ಪಡ್ಕೊಳ್ದೇ ಇರೋರು ಒಂದ್ಸಲ ಹೋಗಿ ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಫುಲ್ಲು ಡೀಟೇಲ್ ಆಗಿ ಗೊತ್ತಾಗುತ್ತೆ. ನಿಮ್ಮ ಖಾತೆಗೆ ಯಾಕೆ ಹಣ ಬರ್ತಾ ಇಲ್ಲ ಅನ್ನೋದು ಕೂಡ ನಿಮಗೆ ಅಲ್ಲಿ ಗೊತ್ತಾಗುತ್ತೆ. ನಾನು ಅವಾಗ ಹೇಳ್ದಂಗೆ ಓದ್ಬಿಡೋದಲ್ಲೆಲ್ಲ ಅರ್ಹತೆ ಇಲ್ದವ್ರಿಗೆ ಈ ತರ ಯೋಜನೆನ ಕೊಡ್ತಾ ಇಲ್ಲ. ಈ ಒಂದು ಪಿಂಚಣಿ ಹಣನ ನೀವು ತಗೊಳ್ಳೋದಕ್ಕೆ ಚಾನ್ಸಸ್ ತುಂಬಾನೇ ಕಮ್ಮಿ ಇದೆ. ಸೊ ಕಂಪ್ಲೀಟ್ ಆಗಿ ಅದನ್ನ ಕ್ಯಾನ್ಸಲ್ ಮಾಡ್ತಿದ್ರೆ ಒಂದ್ಸಲ ಹೋಗಿ ಏನಾಗಿದೆ ಏನು ಎತ್ತ ಅಂತ ಅಂದ್ಬಿಟ್ಟು ನೀವು ವಿಚಾರಿಸಿ ಅಂತ ಹೇಳ್ತೀನಿ. ಮತ್ತೆ ಏಪ್ರಿಲ್ ತಿಂಗಳಲ್ಲಿ 2 ತಿಂಗಳಿನ ಹಣ ಸಿಗುತ್ತೆ ಅಂತ ನಾನು ತಮ್ಮೇಲ್ ಕೂಡ ಹಾಕಿದ್ದೀನಿ. ಓಕೆನಾ? ನೀವು ಅದನ್ನ ನೋಡ್ಕೊಂಡು ಬಂದಿರ್ತೀರಾ. ಇವಾಗ ಅದನ್ನ ನೋಡ್ಕೊಂಡ್ಬಂದು ಇವ್ರೇನಪ್ಪ ಏನೇನೋ ಹೇಳ್ತಾ ಇದ್ದಾರೆ ಅಂತ ಅನ್ಕೊಳಕ್ ಹೋಗ್ಬೇಡಿ. ನಿಮಗೆ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಏಪ್ರಿಲ್ ತಿಂಗಳಲ್ಲಿ 2 ತಿಂಗಳ ಪಿಂಚಣಿ ಹಣ ಸಿಗ್ತಾ ಇದೆ. ಈಗಾಗಲೇ ಅಡಿ ನಿಮಗೆ ಮಾರ್ಚ್ ತಿಂಗಳ ಪಿಂಚಣಿ ಹಣ ಬಂದು ರಿಸೀವ್ ಆಗಿದೆ. ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಕೂಡ ಇನ್ನೇನು ಸದ್ಯದಲ್ಲೇ ಬಿಡುಗಡೆ ಆಗ್ತಾ ಇದೆ. ಇವಾಗ ಫಸ್ಟ್ ನಾನು ಹೇಳ್ದಂಗೆ ಒಂದು 5% ಮಾರ್ಚ್ ತಿಂಗಳ ಪಿಂಚಣಿ ಹಣ ನೀಡೋದು ಬಾಕಿ ಇರೋದ್ರಿಂದ ಅದನ್ನ ಕಂಪ್ಲೀಟ್ ಆಗಿ ಮುಗಿಸ್ಕೊಂಡು ಸರ್ಕಾರ ನಂತರ ನಿಮ್ಗೆ ಏಪ್ರಿಲ್ದು ಕೊಡುತ್ತೆ. ಈಗಾಗಲೇ ಏಪ್ರಿಲ್ ಪಿಂಚಣಿ ಹಣ ಕೂಡ ಬಿಲ್ಲಿಂಗ್ ಆಗೋಗಿದೆ, ಇನ್ನೇ ನಿಮ್ಮ ಖಾತೆಗೆ ಬಂದು ಜಮಾ ಆಗೋದಷ್ಟೇ ಬಾಕಿ. ಸೊ ಯಾವ ದಿನಾಂಕದಲ್ಲಿ ಬರುತ್ತೆ ಏನು ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ಮುಂದಿನ ವಿಡಿಯೋಸ್ ಅಲ್ಲಿ ಅಪ್ಡೇಟ್ಸ್ ಕೊಡ್ತೀನಿ. ಸದ್ಯಕ್ಕೆ ನನಗೆ ತಿಳಿದು ಬಂದಿರೋ ಹಾಗೆ ಬಿಲ್ಲಿಂಗು ಕೂಡ ರೆಡಿ ಆಗೋಗಿದೆ. ಸೊ ಇನ್ನೇನು ಹಣ ಬರೋದು ಬಾಕಿ ಇದೆ ಅನ್ನೋದೊಂದೇ ಮಾಹಿತಿ ಸಿಗ್ತಾ ಇರುವಂತದ್ದು. ಈಗ ನಿಮ್ಗೆ ಅಂದ್ರೆ ಏಪ್ರಿಲ್ ತಿಂಗಳಲ್ಲೇ 2 ಕಂತಿನ ಹಣ ಸಿಗ್ತಾ ಇದೆ. ಫಸ್ಟ್ನೇದು ಬಂದು ಮಾರ್ಚು ಮತ್ತೆ ಏಪ್ರಿಲು. ಸೊ ಇಷ್ಟು ಕಂತಿನ ಹಣ ಸಿಗ್ತಾ ಇದೆ. ಜಿಲ್ಲೆಗಳ ಬಗ್ಗೆನೂ ನಾನು ಹೇಳಿದ್ದೀನಿ, ಮಾರ್ಚ್ ತಿಂಗಳ ಹಣ ಯಾವ್ಯಾವ ಜಿಲ್ಲೆಗೆ ಬಂದಿದೆ ಅಂತ. ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ಜಿಲ್ಲೆಗಳ ಪಿಂಚಣಿದಾರರ ಖಾತೆಗೂ ಕೂಡ ಬಂದಿದೆ. ನಿಮ್ಮ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಅಂದ್ರೆ ಮಾರ್ಚ್ ತಿಂಗಳ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಅಥವಾ ಏಪ್ರಿಲ್ ತಿಂಗಳ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಏನ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಸರ್ಕಾರ. ಏಪ್ರಿಲ್ ತಿಂಗಳಲ್ಲಿ 2 ಪಿಂಚಣಿ ಹಣ ಯಾವ್ದ್ಯಾವ್ದು ಬರ್ತಾ ಇದೆ ಏನು ಅಂತ ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ
ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತಾನೆ ಭಾವಿಸ್ತೀನಿ. ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.